ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಆರಾಧ್ಯ. ಸ್ವಲ್ಪ ಫ್ರೇಮ್ ಕಮ್ಮಿನೇ ಇದೆ, ಯಾಕಂದ್ರೆ ನಾನು ಕೈಯಲ್ಲಿ ಇಟ್ಕೊಂಡಿದ್ದೀನಿ ಫೋನ್ನ. ಅದರಿಂದ ಫ್ರೇಮ್ ಕಮ್ಮಿನೇ ಇದೆ. ಇವತ್ತು ನಾನೊಂದು ಸ್ಪೆಷಲ್ ವಿಡಿಯೋಗೋಸ್ಕರ ಆಚೆ ಬಂದಿದ್ದೀನಿ. ಅಂಡ್ ಫಸ್ಟ್ ಆಫ್ ಆಲ್ ಒಂದು ಡಿಸ್ಕ್ರಿಮಿನೇಷನ್ ಹೇಳ್ಬಿಡ್ತೀನಿ. ಏನಪ್ಪಾ ಅಂತಂದ್ರೆ ನಾನು ಆಚೆ ಇದ್ದೀನಿ. ಸೊ ಇದರಿಂದ ವಿಂಡ್ ಸೌಂಡು ಮತ್ತೆ ಇಲ್ಲಿ ನಾಯಿಗಳು ಬೊಗಳ್ತಾ ಇದೆ. ಅದ್ರ ಸೌಂಡು ಕೇಳಿಸ್ಬೋದು ನಿಮ್ಗೆ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನ್ ವಿಡಿಯೋ ಅಂತ ನೀವು ಕೇಳೋದಾದ್ರೆ, ಸೊ ಲೆಟ್ ಶೋ ಫಸ್ಟ್. ನಾನು ತೋರಿಸ್ಬಿಡ್ತೀನಿ ಅದು ಏನು ಅಂತ. ಎಸ್, ಇದೇ ಇವತ್ತಿನ ವಿಶೇಷತೆ. ಏನಪ್ಪಾ ಅಂತಂದ್ರೆ, ಇದು ಜಾವಾ 42FJ. ದಿಸ್ ಇಸ್ ಮೈ ನ್ಯೂ ಬೈಕ್. ನಾನು ಈಗ ತಾನೇ ಒಂದು ವಾರ ಆಯ್ತು ಈ ಬೈಕನ್ನ ತಗೊಂಡು. ಅದರ ರಿವ್ಯೂಗೋಸ್ಕರ ನಾನು ಇವತ್ತು ಬಂದಿದ್ದೀನಿ. ನನ್ಗೇನ್ ಅನ್ಸುತ್ತೆ ಈ ಬೈಕ್ ಬಗ್ಗೆ, ನಾನು ಯಾಕೆ ಈ ಬೈಕ್ನ ತಗೊಂಡೆ, ಸೊ ಅದೆಲ್ಲದರ ವಿಷಯದ ಬಗ್ಗೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ ಪಟ್ ಅಂತ ಕ್ಲಿಕ್ ಮಾಡಿ. ಈ ತರದ ಒಳ್ಳೊಳ್ಳೆ ವಿಡಿಯೋಗಳನ್ನ ನಾನು ಹಾಕ್ತಾ ಇರ್ತೀನಿ. ಬೈಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ನಮ್ಗೊಂದು ಹೇಳ್ಬಿಡ್ತೀನಿ, ನಾನು ಬೈಕ್ ಬ್ಲಾಗರ್ ಅಲ್ಲ ಅಂಡ್ ಬೈಕ್ ರಿವ್ಯೂವರು ಅಲ್ಲ. ನಾನು ಬೈಕ್ ತಗೊಂಡಿದ್ದೀನಿ. ಆ ಸಂತೋಷ ನಿಮ್ ಜೊತೆ ಹಂಚ್ಕೋಬೇಕು ಅನ್ಸ್ತು. ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ, ಬೈಕ್ ಬಗ್ಗೆ ನನ್ಗೇನ್ ಗೊತ್ತೋ ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಎಸ್, ಎಲ್ಲಿಂದ ಸ್ಟಾರ್ಟ್ ಮಾಡೋದಪ್ಪ? ಫಸ್ಟ್ ನಾನು ಇಂಜಿನ್ ಇಂದ ಸ್ಟಾರ್ಟ್ ಮಾಡ್ಬಿಡ್ತೀನಿ. ಇದು ಲಿಕ್ವಿಡ್ ಕೂಲ್ ಆಲ್ಫಾ 2 ಇಂಜಿನ್, 334cc ಇಂಜಿನ್ ಆಗಿರುತ್ತೆ. ಸೊ ಮೊದಲು ಏನಪ್ಪಾ ಅಂತಂದ್ರೆ, ಜಾವಾದವ್ರದ್ದು ಏನ್ ಕಂಪ್ಲೇಂಟ್ ಅಪ್ಪ ಅಂತಂದ್ರೆ, ಇಂಜಿನ್ ತುಂಬಾ ಹೀಟ್ ಆಗತ್ತೆ, ಮತ್ತೆ ಅದರಲ್ಲಿ ಯಾವುದೇ ತರದ ಕೂಲಿಂಗ್ ಇರಲಿಲ್ಲ. ಸೊ ಆಲ್ಫಾ 2 ಇಂಜಿನ್ ನಲ್ಲಿ ನಿಮ್ಗೆ ಲಿಕ್ವಿಡ್ ಕೂಲ್ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಫ್ಯಾನ್. ಸೊ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಆ ಫ್ಯಾನು. ಇಲ್ಲಿ ನೋಡಬಹುದು, ಇದು 42FJ. ಸೊ 42 ಅನ್ನೋದು ಜಾವಾ ಅವ್ರದ್ದು ಒಂದು ಫ್ಯಾಮಿಲಿ ನೇಮು. FJ ಅಂದ್ರೆ ಇದು ಫೌಂಡರ್ ಏನಿದ್ದಾರೆ ಅವ್ರ ನೇಮ್ ಏನು ಅಂತ ನಂಗೆ ಗೊತ್ತಿಲ್ಲ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ಬೇಕಾದ್ರೆ ನೋಡ್ಕೊಂಬಿಡಿ. ಓದಕ್ಕಾಗಲ್ಲ, ಪ್ರೊನೌನ್ಸಿಯೇಷನ್ ಬರಲ್ಲ ಅವ್ರ ನೇಮ್. ಸೊ ನೋಡಿ, ಇದು ಇದು ಹಿಂಗ್ ಬರುತ್ತೆ. ಇದೊಂದೇ ಮಾತ್ರ ನಿಮ್ಗೆ ಮೆಟಲ್ ಬಾಡಿ ಆಗಿರುತ್ತೆ. ಅಂಡ್ ಇನ್ ಮಿಕ್ಕಿದ್ದೆಲ್ಲ ನಿಮ್ಗೆ ಫೈಬರೇ ಬರುತ್ತೆ. ಇದಿಷ್ಟು ಲುಕ್. ಅಂಡ್ ನೀವು ಮುಂದ್ಗಡೆಯಿಂದ ನೋಡ್ತೀರಾ ಅಂತಂದ್ರೆ, ಇದು ಡುವೆಲ್ LED ಲೈಟಿಂಗ್ ಸೆಟಪ್ ಇರುತ್ತೆ. ಮತ್ತೆ ನಿಮ್ಗೆ ಕ್ಯೂಟ್ ಆಗಿ ಎರಡು ಸೈಡ್ ಇಂಡಿಕೇಟರ್ಸ್ ಇದೆ. ಸೊ ಇದು ವೀಲ್ ಬೇಸ್ ಅಂಡ್ ದಿಸ್ ಇಸ್ ಹೌ ಟೈರ್ ಲುಕ್ಸ್. ಇದು 100 ಸೆಕ್ಷನ್ ಟೈರ್ಸ್. ಮತ್ತೆ ನಿಮ್ಗೆ ಬ್ರೇಕಿಂಗ್ ABS ಬರುತ್ತೆ, ಬೈಬ್ರೆ ಯಾವುದೇ ಬರುತ್ತೆ. ಬೈಬ್ರೆ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ, ಬೈಬ್ರೆಂಬೋ ಅಂತ. ಅವ್ರದ್ದು ಬರುತ್ತೆ. ಮತ್ತೆ ಇಲ್ಲಿ ನಿಮ್ಗೆ 42 ಅಂತ ಒಂದು ಡಿಸೈನ್ ಬಂದಿದೆ. ಮತ್ತೆ ನೀವು ನೋಡ್ಬೋದು, ಬ್ರೇಕ್ ಅಂತೂ ಸೆಕ್ಸಿ ಆಗಿದೆ, ಸಖತ್ತಾಗಿದೆ ಬ್ರೇಕ್ ಮತ್ತೆ. ಇದಿಷ್ಟು ಇದು. ಮತ್ತೆ ನೀವು ಫ್ರಂಟ್ ಇಂದ ನೋಡ್ತೀರಾ ಅಂದ್ರೆ, ಇಲ್ಲೊಂದು ಜಾವಾ ಬ್ಯಾಡ್ಜ್ ಬಂದಿದೆ. ಮತ್ತೆ ಇದು ನಿಮ್ಗೆ ಸೆಟಪ್, ಏನು ನೀವು ಟ್ರಿಪ್ ಸೆಟ್ ಮಾಡ್ತೀರಾ ಅದು. ಇದು ಇಂಡಿಕೇಟರ್ಸ್, ಇದು ಹಾರ್ನ್, ಇದು ಸ್ಟಾರ್ಟ್ ಅಂಡ್ ಇದು ಹಜಾರ್ಡ್ ಲೈಟ್, ಮತ್ತೆ ಇದು ನಿಮ್ಗೆ ಸ್ಟಾರ್ಟ್ ಬಟನ್. ಸೊ ಇದರಲ್ಲಿ ಇದು ಕಂಪ್ಲೀಟ್ಲಿ ಡಿಜಿಟಲ್ ಮೀಟರ್ಸ್. ಸೊ ಇದನ್ನ ಸೈಡ್ಗೆ ಹಾಕಿದ್ದಾರೆ. ಅದು ಕೂಡ ತುಂಬಾ ಚೆನ್ನಾಗಿ ಅನ್ಸಿತ್ತು. ಯಾಕಂದ್ರೆ ಲೆಫ್ಟ್ ಅಲ್ಲಿ ನಿಮ್ಗೆ, ರೈಟ್ ಅಲ್ಲಿ ಬಂದ್ರೆ ನಮ್ಮ ವ್ಯೂಗೆ ಕರೆಕ್ಟ್ ಆಗಿ ಅದನ್ನ ಪ್ಲೇಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಅನಿಸ್ತು. ನನ್ನ ಮಕ್ಕಳು ಇನ್ನೊಂದು ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ, ಆ ಕಡೆ ಮಿರರ್ ಏನಿದೆ ಅದನ್ನ ಕರೆಕ್ಟಾಗಿ ಫಿಟ್ಟೇ ಮಾಡ್ಕೊಟ್ಟಿಲ್ಲ ನನಗೆ. ಅದು ಇನ್ನೂ ಕರೆಕ್ಟಾಗಿ ಫಿಟ್ ಆಗಿಲ್ಲ, ನಾನು ಹೋಗಿ ಮಾಡಿಸ್ಬೇಕು. ಇದ್ರದ್ದು ಇನ್ನೊಂದು ಯುನೀಕು, ಬಟ್ ಸ್ವಲ್ಪ ಕನ್ಫ್ಯೂಸ್, ಅದು ಅಭ್ಯಾಸ ಆಗೋ ತನಕ. ಏನು ಅಂತಂದ್ರೆ, ಕೀ. ಅಯ್ಯೋ ದೇವ್ರೆ, ಈ ಕೀದು ನಾವು ಇಲ್ಲಿ ಮಾಡಿ 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 ಅಭ್ಯಾಸದಿಂದ ಇದು ಮರ್ತೇ ಹೋಗ್ಬಿಡುತ್ತೆ. ಇಲ್ಲ ಅಲ್ಲ ಇದ್ ಮಾಡಕ್ ಹೋಗುತ್ತೆ. ಬಟ್ ಇವಾಗ ನಂಗೆ ಅಭ್ಯಾಸ ಆಗೋಗಿದೆ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಟ್ರಬಲ್. ಅಂಡ್ ಇನ್ನೊಂದೇನಂದ್ರೆ, ಇವರು ಇಲ್ಲಿ ಹ್ಯಾಂಡಲ್ ಲಾಕ್ ಕೀ ಕೊಟ್ಟಿದ್ದಾರೆ, ಅನ್ಲಾಕ್ ಕೀ. ಇಲ್ಲೇ ಮಾಡ್ಬಿಟ್ಟಿದ್ರೆ ಅದನ್ನು ತುಂಬಾ ಚೆನ್ನಾಗಿ ಇರ್ತಾ ಇತ್ತು. ಬಟ್ ಅವರು ಇಲ್ಲಿ ಕೊಟ್ಟಿದ್ದಾರೆ ಎರಡೆರಡು ಸತಿ. ಅದ್ ಕೆಲವೊಂದು ಅರ್ಜೆಂಟ್ ಟೈಮಲ್ಲಿ ಫ್ರಸ್ಟ್ರೇಟ್ ಆಗ್ಬಿಡತ್ತೆ. ಆ ತರ ಆಗತ್ತೆ. ಮತ್ತೆ ನೀವು ಇದ್ರದ್ದು ನಂಗೆ ಇನ್ನೊಂದು ಸಖತ್ತಾಗಿ ಇಷ್ಟ ಆಗಿದೆ ನೋಡಿ, ಇದೂ ಅಷ್ಟೇ, ಬೈಬ್ರೆದು. ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ನನ್ನ ಗಾಡಿ ಇನ್ನೂ ವಾಶ್ ಮಾಡಿಲ್ಲ, ಸಾರಿ ಫಾರ್ ದ್ಯಾಟ್. ವಾಶ್ ಮಾಡಿದ್ದೆ, ಅದು ಮತ್ತೆ ನಿನ್ನೆ ಮೊನ್ನೆಯಿಂದ ಈ ಬೆಂಗಳೂರು ವೆದರ್ಗೆ ಮಳೆ ಬಂದು 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 ಮತ್ತೆ ಹಂಗೆ ಆಗ್ಬಿಟ್ಟಿದೆ. ಒಂದಿನ ಆಯ್ತು ಅಷ್ಟೇ ನಂಗೆ ಗಾಡಿ ವಾಶ್ ಮಾಡಿ, ಬಟ್ ಮತ್ತೆ ಹಂಗೆ ಆಗ್ಬಿಟ್ಟಿದೆ, ಗೊತ್ತಿಲ್ಲ ನನಗೆ. ಸೊ ಹಿಂಗಿದೆ ಸೆಟಪ್. ಬಿಲ್ಡ್ ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ, ನಂಗೆ ತುಂಬಾ ಇಷ್ಟ ಆಗೋಯ್ತು. ನೋಡಿ, ನನಗೆ ಯುನೀಕ್ ಅನ್ಸಿದೆ ಏನ್ ಗೊತ್ತಾ, ನಿಮ್ಗೆ ತೋರಿಸ್ತೀನಿ ನೋಡಿ. ಲುಕ್ಕು
ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಿಂದ್ಗಡೆಯಿಂದನು ಅಂದ್ರೆ. ಇನ್ನೊಂದು ಏನ್ ಗೊತ್ತಾ ನಿಮ್ಗೆ, ಇವಾಗ ಲುಕ್ ಕಾಣ್ತಾ ಇದೆ ಅಲ್ವಾ, ಸೊ ಈ ಲುಕ್ ಫಸ್ಟ್ ಇರ್ಲಿಲ್ಲ ಯಾವ್ದೇ ಜಾವಾ ಗಾಡಿಗೆ ಹಿಂದ್ಗಡೆಯಿಂದ. ಇತ್ತು, ಬಟ್ ಈ ಸೈಲೆನ್ಸರ್ ಏನಿದೆ ನಿಮ್ಗೆ, ಎಕ್ಸಾಸ್ಟ್, ಇದು ಬಂದು ಹಿಂಗೆ ಸ್ಟ್ರೈಟ್ ಇರ್ತಾ ಇತ್ತು. ಬಟ್ ಇದನ್ನ ಸ್ವಲ್ಪ ಲಿಫ್ಟ್ ಮಾಡಿದ್ದಾರೆ ಮೇಲ್ಗಡೆ, ಸೊ ಅವಾಗ ಏನಾಯ್ತು, ಗಾಡಿಗೆ ಒಂಥರ ಸ್ಪೋರ್ಟಿ ಲುಕ್ ಬಂತು. So ತುಂಬಾ ಚೆನ್ನಾಗಿದೆ. ಹಿಂದ್ಗಡೆದು ಸಸ್ಪೆನ್ಷನ್ ಸ್ವಲ್ಪ ರಫ್ ಇದೆ. ನಾನು ಇನ್ನ ಒಂದ್ ಸರ್ವಿಸು ಮಾಡಿಲ್ಲ, ನನಗೆ ಈಗ ಒಂದ್ ವಾರ ಆಗಿದೆ ಗಾಡಿ ಬಂದು. ಸೊ ಇನ್ನ ಒಂದ್ ಸರ್ವಿಸು ಮಾಡಿಸಿಲ್ಲ, ಸೊ ಆದ್ರಿಂದ ಒಂಚೂರು ರಫ್ ಇದೆ ಅಂತ ನಂಗೆ ಅನ್ಸುತ್ತೆ. ಒಂದ್ ಸರ್ವಿಸ್ ಆದ್ಮೇಲೆ ಸರಿ ಹೋಗಬಹುದು, ಅಥವಾ ಓಡಿಸ್ತಾನೆ ಸರಿ ಹೋಗಬಹುದು, ಮೇ ಬಿ, ಐ ಡೋಂಟ್ ನೋ, ಗೊತ್ತಿಲ್ಲ. ಅಂದ್ರೆ ನಾನಂತೂ ಕಂಪ್ಲೀಟ್ ಮಾಡ್ತೀನಿ ಬಿಡಲ್ಲ. ಸೊ ಫ್ರಂಟ್ದಂತೂ ಮಸ್ತ್ ಆಗಿದೆ ಬಿಡಿ. ಸೊ ನೋಡಿ, ಇದು ಈ ತರದ ಲುಕ್. ಅಂಡ್ ಜಾವಾದು ಇನ್ನೊಂದೇನಂದ್ರೆ ಫ್ಯೂಯಲ್ ಟ್ಯಾಂಕು. ಸೊ ಈ ಫ್ಯೂಯಲ್ ಟ್ಯಾಂಕ್ ಏನಿತ್ತು, ಇದನ್ನ ಇದು ಹಿಂಗೆ ಸ್ವಲ್ಪ ಬೆಳಗ್ತಾ ಇತ್ತು, ಅಂದ್ರೆ ರೌಂಡ್ ಆಗಿತ್ತು. ಸೊ ಇದನ್ನ ಸ್ವಲ್ಪ ಫ್ಲಾಟ್ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ಸೊ ಇದು ಕ್ರೋಮ್ ಪ್ಲೇಟೆಡ್. ಸೊ ತುಂಬಾ ಚೆನ್ನಾಗಿ ಫೀಲ್ ಆಗುತ್ತೆ, ತುಂಬಾ ಚೆನ್ನಾಗಿ ಅನ್ಸುತ್ತೆ. ಕಲರ್ ಕೂಡ ತುಂಬಾ ಸಖತ್ತಾಗಿದೆ, ಗ್ರೀನ್ ಕಲರ್, ಅರೋರಾ ಮ್ಯಾಟ್ ಗ್ರೀನ್, ಫಾರೆಸ್ಟ್ ಗ್ರೀನ್. ಸೊ ನಮ್ಗೆ ಇದು ನೀವು ನೋಡಿ, ಹೈಟು ನಿಮಗೆ ತುಂಬಾ ಕಮ್ಮಿ ಅನ್ಸುತ್ತೆ, ಬಟ್ ಸ್ಟಿಲ್ ನನಗೆ ಪರ್ಫೆಕ್ಟ್. ನಾನು 6.1 ಇದ್ದೀನಿ, ಬಟ್ ನನಗೆ ಪರ್ಫೆಕ್ಟ್ ಆಗಿದೆ ಗಾಡಿ ಹೈಟು. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಬೇರೆ ಗಾಡಿ ಸಜೆಸ್ಟ್ ಮಾಡಿದ್ರು ನನಗೆ. ನಾನು ಆಪ್ಷನ್ಸ್ ಕೊಟ್ಟಾಗ ಇದ್ರ ಜೊತೆಗೆ ಇನ್ನೆರಡು ಗಾಡಿ ಆಪ್ಷನ್ಸ್ ಕೊಟ್ಟಿದ್ದೆ. ಅದು ನಾನು ರೈಡಿಂಗ್ ಹೋಗ್ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಗಾಡಿ ಜಾವಾ 42ನೇ FJನೇ ಯಾಕೆ ತಗೊಂಡೆ ನಾನು ಅಂತ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಸೊ ಇದಿಷ್ಟು ರಿವ್ಯೂ, ನಂಗೆ ಗೊತ್ತಿರೋಷ್ಟು ಹೇಳಿದೀನಿ. ನಾನು ಕಂಪ್ಲೀಟ್ ಆಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತೆಲ್ಲ. ಬಟ್ ನನ್ನ ಗಾಡಿ ನಿಮಗೆ ತೋರಿಸ್ಬೇಕಾಗಿತ್ತು, ಅದರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ಒಂದು ರೈಡ್ ಹೋಗೋಣ. ಎಷ್ಟೊಂದು ಆಪ್ಷನ್ಸ್ ಇದ್ರೂ ಜಾವಾ 42 FJನೇ ಯಾಕೆ ತಗೊಂಡೆ ನಾನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಒಂದು ರೈಡ್ ಹೋಗೋಣ. ಹಿಂಗಿರುತ್ತೆ ಸೌಂಡು, ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿದೆ. ಕ್ರೂಸಿಂಗ್ ಪವರ್ ಅಂತೂ ಗಾಡಿದು ಸಾಕಾಗಿದೆ ಗುರು, ಏನು ಮಸ್ತಾಗಿದೆ. ನಾನು ಫಸ್ಟ್ ಗಾಡಿ ಓಡಿಸಿದ್ದೆ ನನಗನ್ನಿಸ್ತು, ನಾನು ಎಲ್ಲಿ ತಗೊಂಡಿತ್ತು ಅಂತಲೂ ನಿಮ್ಗೆ ಹೇಳ್ಬಿಡ್ತೀನಿ. ನಾನು ತಗೊಂಡಿದ್ದು ಬಂದ್ಬಿಟ್ಟು ಜೆ ಪಿ ನಗರ್ ಲೆಜೆಂಡ್ರಿ ಬೈಕ್ಸಲ್ಲಿ ತಗೊಂಡಿದ್ದು ನಾನು. ಸೊ ತುಂಬ ಅಲ್ಲೇನೆ ಆ JP ನಗರ್ ಸಿಗ್ನಲ್, ನಿಮ್ಗೆ ಗೊತ್ತು, ಸಿಲ್ಕ್ ಬೋರ್ಡ್ ಸಿಗ್ನಲ್ಲು, ಎವ್ರಿ ಸಿಗ್ನಲ್ ಇರೋದು ಮಾತ್ರ. ಸೊ ಆ ಸಿಗ್ನಲ್ ಅಲ್ಲಿ ಗಾಡಿ ಓಡಿಸಿದೀನಿ. ಆ ಸಿಗ್ನಲ್ ಅಲ್ಲೂ ಮಸ್ತಾಗಿದೆ ಗಾಡಿ ಅಂತ, ತುಂಬಾ ಸಖತ್ತಾಗಿ ಅನಿಸ್ತು ನನಗೆ. ಕ್ರೂಸಿಂಗ್ ಪವರ್ ಅಂತೂ ಮಸ್ತಾಗಿದೆ. ಅನಿಸ್ತಾ ಇಲ್ಲ, ಇವಾಗ ಚೂರು ಜಾರ್ತಾ ಇರಬೇಕು, ಕೆಚ್ಬೋದು ಹಂಗೆ ಗಾಡಿನ. ನನಗೆ ಹಿಂಗೆ ಫಾಸ್ಟಾಗಿ ಹೋಗ್ಬೇಕಾದ್ರೆ ಇವ್ರದ್ದು ಯಾರ್ದು, ನಮ್ಮ ಪ್ರದೀಪ್ ಈಶ್ವರ್ ಅವ್ರದ್ದೊಂದು ಭಾಷಣ ನೆನಪಾಗ್ಬಿಡುತ್ತೆ ಅದು. ಏನೋ, ನೀವು ಗಾಡಿಲಿ ಬಿಡೋ ಅಂತ 90ರಲ್ಲಿ ಹೋದ್ರೆ, 90ರಲ್ಲಿ ಹೋಗುವ ಜನ್ರೇಷನ್ ಇದು. ಫಾಸ್ಟಾಗಿ ಹೋದ್ರೆ ಯಾರು ನೋಡ್ತಾರೆ ಗುರು, ನಾನು ನಿಧಾನಕ್ಕೆ 30ರಲ್ಲಿ ಹೋಗ್ಬೇಕು ಬಿಲ್ಡಪ್ ತಗೊಳಕ್ಕೆ, ಅಷ್ಟು ಕಾಮನ್ ಸೆನ್ಸ್ ಇದ್ದಾರೆ ಜನ್ರೇಷನ್ ಇದು ಅಂತ ಅದು ನೆನಪಾಗ್ಬಿಡುತ್ತೆ ನನಗಿವಾಗ. ಸೊ ಸಡನ್ ಆಗಿ ಅದು ನೆನಪಾಗೋಯ್ತು, ಅದಕ್ಕೆ ಹೇಳಿದೆ. ಸೊ ನಾನು ಹೆಲ್ಮೆಟ್ ಹಾಕೊಂಡ್ಬಿಟ್ಟು ಈ ಮೊಬೈಲ್ನ ನಾನು ಮೌಂಟ್ ಮಾಡ್ಕೊಂತಾರೆ ಹೆಲ್ಮೆಟ್ಗೆ. ಏನು ಎಷ್ಟನೇ ಗೇರಲ್ಲಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಗುರು, ಹಂಗಿದೆ. ಅಣ್ಣ ಸೈಡ್ ಬಿಡಲ್ಲ ಅನ್ಸುತ್ತೆ, ನೀನು ಸೈಡ್ ಬಿಡ ಹೋಗ್ಬೇಡ, ನಾನೇ ಹೋಗ್ತೀನಿ. ಸೈಡ್ ಬಿಡ್ಡ, ನೀನು ಸೈಡ್ ಬಿಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಅಣ್ಣ. ಏನು ಪವರು, ಏನು ಸಾಕಾಗ ಅಂತ ಗೊತ್ತಾ ಹೋಗ್ತಾ ಇದ್ದಾರೆ ನೋಡಿ. ನಿಮ್ಗೆ ಈ ಲೊಕೇಶನ್ ನಾನು ಹೇಳ್ದಂಗೆ ಲೊಕೇಶನ್ ನಿಮಗೆ ಗೊತ್ತಾಗ್ಬಿಡುತ್ತೆ. ಗೊತ್ತಾಗಿದ್ರೆ ಒಳ್ಳೇದು, ಗೊತ್ತಾಗ್ಲಿಲ್ಲ ಅಂದ್ರೆ ಇನ್ನೂ ಒಳ್ಳೇದು. ಬನ್ನಿ ನಾವು ಇಲ್ಲೇ ರೈಟ್ ಹಾಕೊಂಡ್ಬಿಡೋಣ, ಬೇಡ ಸುಮ್ಮನೆ ಸಿಟಿ ಒಳಗೆಲ್ಲ ಬೇಡ ಗುರು, ಸುಮ್ಮನೆ ಟ್ರಾಫಿಕ್ ಒಂದು ಸೈಡ್ ಟ್ರಾಫಿಕ್. ಅವರು ಬೆಂಗಳೂರು ಕಥೆನೇ ಇಷ್ಟು ಗುರು, ಎಲ್ಲಿ ಹೋದ್ರು ಟ್ರಾಫಿಕ್. ಬೆಂಗಳೂರು ಔಟ್ಸ್ಕಟ್ಸು ಆದ್ರೂ ಇಷ್ಟು ಟ್ರಾಫಿಕ್ ಇರುತ್ತೆ. ಒಂದು ಗಾಡಿ ರೋಡ್ ದಾಟಬೇಕು ಅಂದ್ರೆ ಬೇಕು, ಒಂದು ಗಾಡಿ ಒಂದು ಬೈಕು ರೋಡ್ ದಾಟಬೇಕು ಅಂದ್ರೆ ಬೇಕು ಒಂದು 4 ಗಂಟೆ ಇಲ್ಲಿ. ಅಷ್ಟೊಂದು ಟ್ರಾಫಿಕ್ ಯಾಕೆ ಇಷ್ಟು ಟ್ರಾಫಿಕ್ ಮಾಡ್ಬಿಟ್ರು ಬೆಂಗಳೂರನ್ನ ಅಂತ ನಂಗೆ ಅರ್ಥ ಆಗಲ್ಲ ಇನ್ನು.
ಸತ್ಯವಾಗ್ಲೂ ನಿಮಗೆಲ್ಲ ಕಾಣ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ. ಗೊತ್ತಿಲ್ಲ, ನಾನು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ಕೊಂಡ್ಬಿಟ್ಟು ಗಾಡಿ ಹೆಲ್ಮೆಟ್ ಹಾಕೊಂಡು ಬಿಟ್ಕೊಂಡ್ಬಿಟ್ಟಿದ್ದೀನಿ. ನನಗಂತೂ ದೇವರಾಣೆ ಏನು ಕಾಣ್ತಾ ಇಲ್ಲ. ನಾನು ಓಡಿಸ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಖಾಲಿ ಆಗ್ಬಿಟ್ಟಿದೆ ಅನ್ಸುತ್ತೆ. ಪೆಟ್ರೋಲ್ ಖಾಲಿ ಆಗಿಲ್ಲ, ಹೋಗ್ಬೋದು, ಆರಾಮಾಗಿ ಓಡಿಸ್ಬೋದು. ಇವಾಗ ನಾನು ಇದಕ್ಕೆ ಬಂದ್ಬಿಡೋಣ, ಮೇನ್ ಟಾಪಿಕ್ ಬಂದ್ಬಿಡ್ತೀನಿ. ಯಾಕೆ ನಾನು ಜಾವಾನೇ ತಗೊಂಡೆ ಅಂತ. ಫೋರ್ತ್ ಗೇರಲ್ಲಿ ಗಾಡಿ ಟರ್ನ್ ಮಾಡ್ತಾ ಇದ್ದೀನಿ. 6ನೇ ಗೇರು ಗೊತ್ತೇ ಆಗಲ್ಲ, ಎಷ್ಟು ಗೇರ್ ಹಾಕಿದ್ರು ಸುಮ್ಮನೆ ಆಗ್ತಾನೇ ಇರ್ತದೆ. ಈ ಹೆಲ್ಮೆಟ್ ಬೇರೆ ಗುಡು ಕೆಳಗೆ ಬಿದ್ದೋಗ್ತಾನೇ ಇದೆ, ಜಾರ್ತಾನೇ ಇದೆ. ರೋಡು ಇಂಡಸ್ಟ್ರಿ ಏರಿಯಾದೊಳಗೆ ಬಂದ್ಬಿಟ್ಟಿದ್ದೀನಿ. ಸುಮ್ಮನೆ ನನಗೆ ಹೆಂಗ್ ಗೊತ್ತಾ, ನಾನು ಮೈಸೂರು ಹೈವೇಲೆ ಹೋಗ್ಬಿಡ್ತಾ ಇದ್ದೆ. ಆದರೆ ಸುಮ್ಮನೆ ಯಾಕೆ, ಸುಮ್ಮನೆ ಟ್ರಾಫಿಕ್ ಇರುತ್ತೆ, ನಿಮಗೆ ರೈಡಿಂಗು ತೋರ್ಸೋಕ್ಕಾಗಲ್ಲ. ನಾನು ಟ್ರಾಫಿಕ್ ನೋಡ್ಕೊಂಡೇ ಓಡಿಸೋದಾಗುತ್ತೆ, ನಿಮ್ಮ ಜೊತೆ ಮಾತಾಡೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ಸೌತ್ ಟ್ರಾಫಿಕ್ ರೋಡಲ್ಲಿ ಬಂದಿದ್ದೀನಿ. ಗಾಡಿ ಆಗಲೇ ಜರ್ಕೊಡಿ, ಮಜಾ ಇರುತ್ತೆ ಗಾಡಿ ಓಡ್ಸೋಕ್ಕೇನೆ ಒಂಥರ ಮಜಾ. ಈ ಹೆಲ್ಮೆಟ್ ಬೇರೆ ಜಾರ್ತಾ ಐತೆ, ನನಗೆ ಏನು ಕಾಣ್ತಾನೇ ಇಲ್ಲ. ಅಲ್ಲ ಗುರು, ಹೆಲ್ಮೆಟ್ ಚೆನ್ನಾಗೇ ಇತ್ತು. ಈ ಐಫೋನ್ 4 ಅಂತಿದ್ದಂಗೆನೆ ವಿಡಿಯೋ ಮಾಡಕ್ಕೆ ಜಾರ್ತಾ ಐತೆ ಕೆಳಗಡೆ. ಅಷ್ಟೊಂದು ತೂಕ ಆಯ್ತಾ ಈ ಐಫೋನು? ವೆಯ್ಟ್ಲೆಸ್ ಅಂತಾರೆ ಐಫೋನ್ನ, ಅಷ್ಟೊಂದು ತೂಕ ಆಯ್ತಾ? ಏನಪ್ಪ, ನಂಗೆ ಗೊತ್ತಿಲ್ಲ. ಸೊ ಅಷ್ಟು ಇದೆ ತೂಕ. ಅದು ಬಿಡಿ, ಕತೆ ಐಫೋನ್ ಕತೆನ. ಇವಾಗ ಬನ್ನಿ ನಾವು ಟಾಪಿಕ್ ಹೋಗ್ಬಿಡೋಣ. ಯಾಕೆ ಜಾವಾ ಎಫ್ ಜೆನೇ ತಗೊಂಡೆ ಅನ್ನೋ ಟಾಪಿಕ್ ಅಲ್ವಾ. ಜಾವಾ ಎಫ್ ಜೆನ ಯಾಕೆ ತಗೊಂಡೆ ಅಂದರೆ ಗುರು, ನಾನು ಫಸ್ಟ್ ಆಫ್ ಆಲು ನನಗೆ ನನ್ನ ಡ್ರೀಮ್ ಬೈಕ್ ಯಾವುದಿತ್ತು ಗೊತ್ತಾ ನಿಮಗೆ? ನಾನು ಬೈಕ್ ತಗೋಬೇಕು ಅಂತ ಅಂದ್ಕೊಂಡಾಗ ನನ್ನ ಡ್ರೀಮ್ ಬೈಕ್ ಇಟ್ಟಿದ್ದು ಪಲ್ಸರ್ NS200. ಪಲ್ಸರ್ NS200 ನನ್ನ ಡ್ರೀಮ್ ಬೈಕ್ ಇಟ್ಟಿದ್ದು. ಇವಾಗ ಪಲ್ಸರ್ NS200ನ ಒಳ್ಳೆ ಹೆಂಗೆ ಜಾತ್ರೆ ಪಾತ್ರೆ ಮಾಡ್ಬಿಟ್ಟವ್ರೆ. ಚೆನ್ನಾಗಿಲ್ಲ ಇವಾಗ ಪಲ್ಸರ್ NS200 ನಾಟ್. ಅದರಲ್ಲಿ NS200 NS ಅಲ್ಲೇ 160, 120, 110 ಏನೇನೋ ಮಾಡ್ಬಿಟ್ಟವ್ರು ಇವಾಗ. ಸೊ ನಂಗೆ ಅಷ್ಟು ಚೆನ್ನಾಗಿ ಅನಿಸ್ತಿಲ್ಲ ಅದು. ಅಂಡ್ ಅವಾಗ ನಾನು ಯಾವಾಗ ಅನ್ಕೊಂಡಿದ್ದು ಗೊತ್ತದನ್ನ, NS ತಗೋಬೇಕು ಅಂತ, ಮೇ ಬಿ PU ಡಿಗ್ರಿ ಟೈಮಲ್ಲಿ ಅನ್ಸುತ್ತೆ. ಅವಾಗ ನನಗೆ ಬೈಕ್ ತಗೊಬೇಕು ಅಂತ ಅನ್ಸುತ್ತೆ. ಅವಾಗ ತುಂಬಾ ಚೆನ್ನಾಗಿ ಅನ್ಸಿತ್ತು ಬೈಕು. ಬಟ್ ಏನು ಗುರು, ಇಷ್ಟಾಗಿ ಹಳ್ಳಿ ರೋಡಲ್ಲೂ ಏನಕ್ಕೆ ಇಷ್ಟೊಂದು ಜನ ಓಡಾಡ್ತಾರೆ ಅಂತ ನಂಗೆ ಅರ್ಥ ಆಗಲ್ಲ. ನೋಡಿ ಬಿಡಿ. ಸೊ ಅವಾಗ ನಂಗೆ ಅನ್ಸಿದ್ದು NS200 ತಗೊಬೇಕು ಅಂತ. ಬಟ್ ಇವಾಗ ನನಗೆ ಆ ಸ್ಪೋರ್ಟ್ಸ್ ಗಾಡಿ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಇವಾಗ ನನಗೆ ಏನಿದ್ರು ನನಗೆ ಕ್ರೂಸಿಂಗ್ ಬೈಕ್ಸ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇತ್ತು ಇವಾಗ ನನಗೆ. ಸೊ ಅದಕ್ಕೋಸ್ಕರ ನಾನು ಕ್ರೂಸಿಂಗ್ ಬೈಕ್ ಕ್ಯಾಟಗರಿಲಿ ಬೈಕ್ಗಳನ್ನ ಹುಡುಕ್ತಾ ಇದ್ದೆ. ಸೊ ಆವಾಗ ನನಗೆ ಕಣ್ಣಿಗೆ ನಿಮಗೆ ಗೊತ್ತು ಇಂಡಿಯಾದಲ್ಲಿ ಕ್ರೂಸಿಂಗ್ ಬೈಕ್ ಕ್ಯಾಟಗರಿಲಿ ಯಾವ್ಯಾವ್ದಿದೆ ಅಂತ. ಕ್ರೂಸಿಂಗ್ ಬೈಕ್ ಕ್ಯಾಟಗರಿಗೆ ಬಂದರೆ ನಿಮಗೆ ಸಿಗೋದೇ ಒಂದು 4-5 ಆಪ್ಷನ್ಸ್. 4 ಸಿಗಲ್ಲ ಅನ್ಕೊಳ್ಳಿ ನನ್ನ ಪ್ರಕಾರ. ಇವಾಗ ಇದು ಮಾಡ್ತಾ ಇದ್ದಾರೆ ಅಷ್ಟೇ. ಫಸ್ಟ್ ಎಲ್ಲ ನಿಮಗೆ ಸಿಕ್ಕಿದ್ರೆ ಒಂದು ರಾಯಲ್ ಎನ್ಫೀಲ್ಡ್ ಬಿಟ್ಟರೆ ನಿಮಗೆ ಜಾವಾ, 2 ಆಪ್ಷನ್ಸ್. ನೋ ಅದರ್ ಆಪ್ಷನ್ಸ್ ಇನ್ ಕ್ರೂಸಿಂಗಲ್ಲಿ ಬೇರೆ ಆಪ್ಷನ್ಸೇ ಇಲ್ಲ ನಿಮಗೆ. ಇವಾಗ ಹೀರೋ ಮೋಟೋ ಕಾರ್ಪ್ ಅವರು ಹಾರ್ಲಿ ಡೇವಿಡ್ಸನ್ ಜೊತೆ ಟೈಪ್ ಮಾಡ್ಕೊಂಡು ಅದೊಂದು 440X ಅಂತ ಒಂದು ಬಿಟ್ಟಿದ್ದಾರೆ. ಮತ್ತೆ ಬಜಾಜ್ ಅವ್ರು ಟ್ರೈಂಪ್ ಅವ್ರ ಜೊತೆ ಮಾಡ್ಕೊಂಡು ಅದೊಂದು ಟ್ರೈಂಪ್ ಒಂದು ಬಿಟ್ಟಿದ್ದಾರೆ. ಸೊ ಇವಾಗ ಒಂದು 4-5 ಆಪ್ಷನ್ಸ್ ಇದೆ. ನೀವು ಬಜಾಜ್ ಅವೆಂಜರ್ನೆಲ್ಲ ಕ್ರೂಸಿಂಗಲ್ಲಿ ತಗೊಳ್ಳೇಬೇಡಿ, ಯಾಕಂದ್ರೆ ಇಟ್ ಈಸ್ ನಾಟ್ ಅ ಕ್ರೂಸರ್ ಬೈಕ್ ಅದು ಅವಾಗ. ಬಟ್ ನನ್ನ ಇಟ್ಕೊಂತು ದೇವರಾಣೆ ಅಲ್ಲ. ಸೊ ನಾನು ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಲ್ಲ. ಸೊ ಇವಾಗ ಅದೇ ಆ 4 ಬೈಕ್ ಯಾವ್ಯಾವುದು, ರಾಯಲ್ ಎನ್ಫೀಲ್ಡ್, ಜಾವಾ, ಮತ್ತೆ ಟ್ರೈಂಪ್, ಮತ್ತೆ ಹಾರ್ಲಿ ಡೇವಿಡ್ಸನ್ 440X ಇವಾಗ ಬಿಟ್ಟಿದ್ದು. ಸೊ ಇದಿಷ್ಟು ನನ್ನ ಲಿಸ್ಟಲ್ಲಿ ಇದ್ದಂಥದ್ದು ಕ್ರೂಸಿಂಗ್ ಬೈಕ್ಸಲ್ಲಿ. ಸೊ ಇದರಲ್ಲಿ ನಾನು ಫಸ್ಟು ರಿಮೂವ್ ಮಾಡಿದ ಬೈಕು ಹಾರ್ಲಿ ಡೇವಿಡ್ಸನ್. ಯಾಕಂದರೆ ನನಗೆ ಓಜಿನೇ ಬೇಕಿತ್ತು. ಓಜಿ ಮೀನ್ಸ್ ಒರಿಜಿನಲ್ ಬ್ರ್ಯಾಂಡು, ಅಂದರೆ ಮ್ಯಾನುಫ್ಯಾಕ್ಚರು ಮತ್ತು ಸೆಲ್ಲರು ಇಬ್ಬರು ಒಂದೇ ಆಗಿರಬೇಕಿತ್ತು ನನಗೆ. ಆ್ಯಂಡ್ ಸೊ ಅದಕ್ಕೆ ನಾನು ಓಜಿನೇ ಹುಡುಕ್ತಾ ಇದ್ದೆ. ಹಾರ್ಲಿ ಡೇವಿಡ್ಸನ್ US ಅದು, ಅದನ್ನು ಇದು ಮಾಡ್ತಾ ಇರೋರು ಹೀರೋ ಮೋಟೋ ಕಾರ್ಪ್. ಗೊತ್ತಿಲ್ಲ ಒರಿಜಿನಲ್
ಆ ಒರಿಜಿನಲ್ ಟ್ಯೂನು, ಇಂಜಿನ್ ಟ್ಯೂನ್ ಆಗಿರ್ಬೋದು, ಅಥವಾ ಆ ಒರಿಜಿನಾಲಿಟಿ ಏನು ಬರುತ್ತೋ ಅದು ನಿಮಗೆ ಈ ಬೇರೆ ಕಡೆಯಿಂದ ತಗೊಂಡು ಮಾಡೋದ್ರಲ್ಲಿ ಅಷ್ಟು ಒರಿಜಿನಾಲಿಟಿ ಬರುತ್ತೆ ಅಥವಾ ಅಷ್ಟು ಚೆನ್ನಾಗಿ ಅನಿಸುತ್ತೆ ಅನ್ನೋ ಥರದ್ದೇನು ನನಗೆ ಫೀಲ್ ಆಗಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಹಾರ್ಲಿ ಡೇವಿಡ್ಸನ್ನ ತೆಗೆದೆ. ಬೇಸಿಕಲಿ ಈ ಥರದ್ದು ರಿಮೂವ್ ಮಾಡುವ ಟೈಮಲ್ಲಿ ನಾನು ಜಾವ ಲಿಸ್ಟಲ್ಲೂ ಇಟ್ಟಿರಲಿಲ್ಲ.